ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ನವೆಂಬರ್ ತಿಂಗಳಿನ ಎಲ್ಲ ಕಂಪೈಲೇಷನ್ ನೋಟ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. IREDA ಅನ್ನುವ ಸಂಸ್ಥೆಯ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದೆ ಲಾಸ್ಟ್ ಸೆಷನ್ನಲ್ಲಿ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಂಬರ್ 4. ಈ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ IREDA ಸಂಸ್ಥೆಯ ಬಗ್ಗೆ ಸರಿಯಾದಂಥ ಹೇಳಿಕೆಗಳಾಗಿವೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅಂದರೆ 1987ನೇ ಇಸವಿಯಲ್ಲಿ RBIನ ಅಡಿಯಲ್ಲಿ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಯಾಗಿ, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಯಾಗಿ IREDA ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶದಾದ್ಯಂತ ಈ ರಿನ್ಯೂಯಬಲ್ ಎನರ್ಜಿ ಅಂದರೆ ನವೀಕರಿಸಬಹುದಾದಂತಹ ಇಂಧನದ ಯೋಜನೆಗಳಿಗೆ ಹಣಕಾಸಿನ ನೆರವನ್ನು ಒದಗಿಸುವಂತಹ ಒಂದು ಪ್ರಮುಖ ಸಂಸ್ಥೆಯಾಗಿ IREDA ನಾವು ಗುರುತಿಸ್ತೇವೆ. ಸೊ ಇತ್ತೀಚೆಗೆ ಈ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ನಲ್ಲಿ ಸಾಕಷ್ಟು ಬೂಮ್ ಕಾಣ್ತಾ ಇದ್ದೇವೆ ಅಂತ ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ. ಸೊ ಇದೇ ಒಂದು ಉದ್ದೇಶದಿಂದ ಈ ಒಂದು ಹಣಕಾಸಿನ ನೆರವನ್ನು ನೀಡುವಂತಹ ಸಂಸ್ಥೆಯಾಗಿ IREDA ಅನ್ನುವ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದರೆ ಸಾರ್ವಜನಿಕ ವಲಯದ ಒಂದು ಸಂಸ್ಥೆಯಾಗಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಇದರ ಒಂದು ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿ ಇತ್ತೀಚೆಗೆ ಅಂದರೆ ಮೇ ತಿಂಗಳಲ್ಲಿ ಇದಕ್ಕೆ ನವರತ್ನ ಸ್ಟೇಟಸನ್ನು ಕೂಡ ನೀಡಲಾಗಿದೆ. ಅಂದರೆ ಭಾರತದ ಒಂದು ಪ್ರಮುಖವಾದಂತಹ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇದರ ಕಂಪ್ಲೀಟ್ ಆದಂತಹ ಸ್ವಾಮ್ಯ ಅಥವಾ ಇದರ ಒಂದು ಕಂಟ್ರೋಲ್ ಏನಿರುತ್ತೆ ಭಾರತ ಸರ್ಕಾರ ಹೊಂದಿರುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ IREDA ಈಸ್ ಅ ನವರತ್ನ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ನಾವು ನೆನಪಿಟ್ಕೋಬೇಕು ಮತ್ತು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಕಳೆದ ವರ್ಷ ಇದರ ಒಂದು ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ಆದಂತಹ ಕಂಪನಿಯಾಗಿ ಕೂಡ ಇದನ್ನು ಗುರುತಿಸ್ಬೋದು ನಾವು IREDA. ಸೊ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಮತ್ತು ಏನಾದರೂ ಸಜೆಷನ್ಸ್ಗಳಿದ್ರೂ ಕೂಡ ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಕಮೆಂಟ್ಸ್ಗಳು ಸಾಕಷ್ಟು ನಮಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಅಳಿವಿನಂಚಿನಲ್ಲಿರುವಂತಹ ಈ ಸ್ನೋ ಲೆಪರ್ಡ್ ಅಥವಾ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಹಿಮಚಿರತೆಗೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ನ ಕೆಂಪು ಪಟ್ಟಿಯಲ್ಲಿ ಯಾವ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನೀಡಲಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ 1 ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿ. ಆಪ್ಷನ್ 2 ತೀವ್ರವಾಗಿ ಅಪಾಯದಲ್ಲಿದೆ ಅಥವಾ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅನ್ನುವ ಕ್ಯಾಟಗರಿಯಲ್ಲಿ. ಅಥವಾ ಆಪ್ಷನ್ 3 ಕನಿಷ್ಠ ಕಾಳಜಿ ಲೀಸ್ಟ್ ಕನ್ಸರ್ನ್ ಅನ್ನುವ ಕ್ಯಾಟಗರಿಯಲ್ಲಿ. ಆಪ್ಷನ್ 4 ಅಳಿದು ಹೋಗಿದೆ ಅಥವಾ ಎಕ್ಸ್ಟಿಂಕ್ಟ್ ಅಂತ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು. ಸೊ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಾವು ಸಾಕಷ್ಟು ಬಾರಿ ಈ IUCN ಕೆಂಪು ಪಟ್ಟಿಯ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಳಿವಿನಂಚಿನಲ್ಲಿರುವಂತಹ ಈ ಸ್ನೋ ಲೆಪರ್ಡ್ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆಗೆ ಯಾವ ಸ್ಟೇಟಸನ್ನು ನೀಡಲಾಗಿದೆ, ಸಂರಕ್ಷಣೆಯ ಸ್ಟೇಟಸನ್ನು ನೀಡಲಾಗಿದೆ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಇತ್ತೀಚೆಗೆ ಅಜರ್ಬೈಜಾನ್ ದೇಶದ ಬಾಕು ಅನ್ನುವ ನಗರದಲ್ಲಿ COP29 ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟಿ ಇದರ 29ನೇ ಆವೃತ್ತಿಯನ್ನು ಆಯೋಜನೆ ಮಾಡಲಾಗಿದೆ ಅಂತ ಈ ಯುನೈಟೆಡ್ ನೇಷನ್ಸ್ UNFCCC ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ವಿಶ್ವಸಂಸ್ಥೆಯ ಒಂದು ಚೌಕಟ್ಟಿನ ಸಮಾವೇಶದ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಪ್ರಾರಂಭಿಸಲಾದಂತಹ ಭಾರತದ ಕೆಲವೊಂದಿಷ್ಟು ಉಪಕ್ರಮಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನೆನಪಿದೆ ಅಂತ ಅನ್ಕೋತೀನಿ. ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ COP29 ನಡೆದಿತ್ತು. ದ್ಯಾಟ್ ಈಸ್ ರಿಲೇಟೆಡ್ ಟು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜಿಗೆ ಇದು ಸಂಬಂಧಪಟ್ಟಿತ್ತು. ಆದರೆ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ಇದೇ ರೀತಿಯಾದಂತಹ ಒಂದು ಸಮಾವೇಶ ವಿಶ್ವಸಂಸ್ಥೆಯ ಈ
ಮರುಭೂಮಿಯಾಗಿ ಆಗುವುದನ್ನು ತಡೆಯುವಂತಹ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ UNCCD ಅನ್ನುವ ಈ ಒಂದು ಸಮಾವೇಶದ 16ನೇ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿಯನ್ನು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಇದೇ ತಿಂಗಳು ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ. COP16 ಇದು ಮುಖ್ಯವಾಗಿ ಈ ಲ್ಯಾಂಡ್ ಡಿಗ್ರೇಡೇಷನ್ ಅಂದರೆ ಭೂಮಿಯ ಅವನತಿಯಾಗಿರಬಹುದು ಅಥವಾ ಈ ಮರುಭೂಮಿಯಾಗಿ ಪರಿವರ್ತನೆ ಆಗ್ತಾ ಇರುವಂತಹ ಭೂಮಿಯ ಒಂದು ಪ್ರಕ್ರಿಯೆಯನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ UNCCDಯನ್ನು 1994ನೇ ಇಸವಿಯಲ್ಲಿ ಪ್ರಾರಂಭಿಸಲಾಗಿತ್ತು. ಸೊ ಇದರ 16ನೇ ಆವೃತ್ತಿಯ ಕಾನ್ಫರೆನ್ಸ್ ಆಫ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ ರಿಯಾದ್ನಲ್ಲಿ ಅಂತ ನಾವು ಈ ಒಂದು ಪಾಯಿಂಟನ್ನು ನೋಟ್ ಮಾಡಿ ಇಟ್ಕೋಬೇಕು. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಕೇಂದ್ರ ಪರಿಸರ ಸಚಿವರ ಮೂಲಕ ಅರಾವಳಿ ಹಸಿರುಗೋಡೆ ಯೋಜನೆಯ ಬಗ್ಗೆ ಪ್ರದರ್ಶನ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಈ ಅರಾವಳಿಯ ಸುತ್ತಮುತ್ತಲಿನ ಪ್ರದೇಶವು ಫಲವತ್ತತೆಯನ್ನು ಕಳೆದುಕೊಂಡು ಡೆಸರ್ಟ್ ಆಗೋದೇ ಇರುವಂತಹ ಅಥವಾ ಮರುಭೂಮಿಯಾಗಿ ಪರಿವರ್ತನೆ ಆಗದೇ ಇರುವಂತೆ ನೋಡಿಕೊಳ್ಳುವಂತಹ ಉದ್ದೇಶದಿಂದ ಈ ಅರಾವಳಿ ಹಸಿರುಗೋಡೆ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ನಮ್ಮ ಭಾರತದ ವಾಯುವ್ಯ ಭಾಗದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಈ ಥಾರ್ ಮರುಭೂಮಿ ಲೊಕೇಟ್ ಆಗಿದೆ. ಥಾರ್ ಡೆಸರ್ಟ್ ಲೊಕೇಟ್ ಆಗಿದೆ. ಸೊ ಈ ಮರುಭೂಮಿಯ ವ್ಯಾಪ್ತಿ ಹೆಚ್ಚಾಗಿ ಆಗ್ನೇಯ ಭಾಗದಲ್ಲಿ ವಿಸ್ತರಿಸದೇ ಇರುವಂತೆ ನೋಡಿಕೊಳ್ಳುವಂತಹ ಉದ್ದೇಶದಿಂದ ಇಲ್ಲಿ ಸಾಕಷ್ಟು ಪ್ರಾಚೀನವಾದಂತಹ ಅರಾವಳಿ ಪರ್ವತ ಶ್ರೇಣಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಸಿರನ್ನು ಬೆಳೆಯುವುದರ ಮೂಲಕ ಅಂದರೆ ಮರಗಿಡಗಳನ್ನು ನೆಡುವುದರ ಮೂಲಕ ಆ ಒಂದು ಪ್ರದೇಶವನ್ನು ಡೆಸರ್ಟಿಫಿಕೇಷನ್ ಆಗುವುದನ್ನು ತಡೆಗಟ್ಟುವಂತಹ ಉದ್ದೇಶವನ್ನು ಈ ಅರಾವಳಿ ಹಸಿರುಗೋಡೆ ಯೋಜನೆ ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ನಮಗೆಲ್ಲ ರೀಸೆಂಟಾಗಿ ನಾವು ಡಿಸ್ಕಸ್ ಮಾಡಿದ್ವಿ, ಈ ಅರಾವಳಿ ಪರ್ವತ ಶ್ರೇಣಿ ವ್ಯಾಪಿಸಿರುವಂತಹ ಪ್ರಮುಖ ರಾಜ್ಯಗಳಾದಂತಹ ದೆಹಲಿ ಆಗಿರ್ಬೋದು, ಹರಿಯಾಣ, ರಾಜಸ್ಥಾನ್ ಮತ್ತು ಗುಜರಾತ್ ಈ 4 ಪ್ರಮುಖವಾದಂತಹ ರಾಜ್ಯಗಳಲ್ಲಿ ಈ ಅರಾವಳಿ ಪರ್ವತ ಶ್ರೇಣಿ ವ್ಯಾಪಿಸಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಇದೇ ಒಂದು ಪ್ರಾಚೀನ ಅರಾವಳಿ ಪರ್ವತ ಶ್ರೇಣಿಯ ಸುತ್ತಮುತ್ತಲೂ ಅಂದರೆ ಸುಮಾರು 6 ಮಿಲಿಯನ್ ಹೆಕ್ಟೇರ್ಗಳಷ್ಟು ಭೂಮಿಯಲ್ಲಿ 5 ಕಿಲೋಮೀಟರ್ ಬಫರ್ ಏರಿಯಾದಲ್ಲಿ ಹಸಿರನ್ನು ಬೆಳೆಯುವುದರ ಮೂಲಕ ಆ ಮರುಭೂಮಿಯಾಗಿ ಪರಿವರ್ತನೆ ಆಗುವಂತಹ ಅಂದರೆ ಈ ಆಗ್ನೇಯ ಭಾಗದಲ್ಲಿ ಬರುವಂತಹ ಪ್ರಮುಖ ಭಾಗವನ್ನು ಡೆಸರ್ಟಿಫೈ ಆಗುವುದನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅಂದರೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇದು ಒಂದು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಸಾಕಷ್ಟು ವಿವಿಧ ಸೆಕ್ಟರ್ಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಇದು ಪ್ರಯೋಜನಗಳನ್ನು ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂತ ನೆನಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮುಖ್ಯವಾಗಿ ಈ ಸ್ಥಳೀಯ ಮರದ ಪ್ರಭೇದಗಳನ್ನು ಅಥವಾ ಪೊದೆಗಳನ್ನು ನೆಡುವುದರ ಮೂಲಕ ಈ ಅರಾವಳಿ ಸುತ್ತಮುತ್ತಲೂ ಕೂಡ ಈ ನೀರಿನ ಮೂಲಗಳ ಒಂದು ಪುನರುಜ್ಜೀವನಗೊಳಿಸುವುದು, ವಾಟರ್ ರಿಸೋರ್ಸನ್ನು ರಿಜ್ಯುವಿನೇಟ್ ಮಾಡುವುದು ಮತ್ತು ಅಗ್ರಿ ಫಾರೆಸ್ಟ್ರಿಯನ್ನು ಪ್ರೋತ್ಸಾಹಿಸುವುದು, ಹುಲ್ಲುಗಾವಲನ್ನು ಅಭಿವೃದ್ಧಿಪಡಿಸುವಂತಹ ಪ್ರಮುಖ ಉದ್ದೇಶವನ್ನು ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಹೊಂದಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇಮೇಜ್ನಲ್ಲಿ ಕಾಣುವ ಪ್ರಕಾರ ದೆಹಲಿಯಿಂದ ಪಾಣಿಪತ್ ಇನ್ ಹರಿಯಾಣದಿಂದ ಹಿಡಿದು ಗುಜರಾತಿನವರೆಗೂ ಕೂಡ ಈ ಒಂದು ಅರಾವಳಿ ಪರ್ವತ ಶ್ರೇಣಿಯ ಉದ್ದಕ್ಕೂ ಕೂಡ ಹಸಿರನ್ನು ಬೆಳೆಸುವಂತಹ ಒಂದು ಉದ್ದೇಶವನ್ನು ಭಾರತ ಸರ್ಕಾರ ಪ್ರಾರಂಭಿಸಿದೆ. ಅದರ ಹೆಸರು ದ ಗ್ರೇಟ್ ಗ್ರೀನ್ ವಾಲ್ ಆಫ್ ಇಂಡಿಯಾ ಅಂತ ಕೂಡ ಕರಿಬೋದು ಅಥವಾ ಅರಾವಳಿ ಗ್ರೀನ್ ವಾಲ್ ಅಂತ ಸಿಂಪಲ್ಲಾಗಿ ನೆನಪಿಟ್ಕೊಂಡ್ರೂ ಸಾಕು. ಸೊ ಈ ಪರಿಸರ ಆರೋಗ್ಯವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಉಪಕ್ರಮ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇದರ ಮೂಲಕ ಮರುಭೂಮಿಯಾಗುವುದನ್ನು ತಡೆಗಟ್ಟಬಹುದು. ಆಗಲೇ ಡಿಸ್ಕಸ್ ಮಾಡಿದ್ವಿ. ಇಂಗಾಲದ ಪ್ರತ್ಯೇಕತೆಯನ್ನು ಹೆಚ್ಚಿಸುವುದರ ಮೂಲಕ ಹವಾಮಾನ ಬದಲಾವಣೆಯನ್ನು ಕುಗ್ಗಿಸುವಂತಹ ನಿಟ್ಟಿನಲ್ಲೂ ಮತ್ತು ಆ ಒಂದು ಪ್ರದೇಶದಲ್ಲಿ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮತ್ತು ಆ ಒಂದು ಸ್ಥಳೀಯ ಜನರ ಸುಸ್ಥಿರ ಜೀವನೋಪಾಯವನ್ನು ಸಸ್ಟೈನೇಬಲ್ ಲೈವ್ಲಿಹುಡ್ಡನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಅರಾವಳಿ ಹಸಿರುಗೋಡೆ ಯೋಜನೆ ಸಾಕಷ್ಟು ಪ್ರಮುಖವಾಗಿ ಮುಖ್ಯ ಪಾತ್ರವನ್ನು ವಹಿಸಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಮೂಲಕ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುವುದೇನು ಅಂತಂದರೆ, ಭಾರತ ಈ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್
ಆಗಿರ್ಬೋದು ಅಥವಾ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತಹ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಆಗಿರ್ಬೋದು, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಸಮಾವೇಶದಂತಹ ಕೆಲವೊಂದಿಷ್ಟು ಅಗ್ರಿಮೆಂಟ್ಸ್ಗಳಾಗಿರ್ಬೋದು. ಈ ರೀತಿಯಾದಂತಹ ಪ್ರಮುಖ ಅಂತಾರಾಷ್ಟ್ರೀಯ ಸಮಾವೇಶಗಳಿಗೆ ಭಾರತ ಎಷ್ಟು ಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಒಂದು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಈ ಅರಾವಳಿ ಹಸಿರು ಗೋಡೆ ಯೋಜನೆಯನ್ನು ಇತ್ತೀಚೆಗೆ ಈ ರಿಯಾದ್ನಲ್ಲಿ ನಡೆದಂತಹ COP16ನಲ್ಲಿ ನಮ್ಮ ಭಾರತದ ಕೇಂದ್ರ ಪರಿಸರ ಸಚಿವರಿಂದ ಡಿಸ್ಪ್ಲೇ ಮಾಡಲಾಯಿತು ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮತ್ತು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಹರಿಯಾಣ, ರಾಜಸ್ಥಾನ್, ಗುಜರಾತ್, ದೆಹಲಿಯ ಸುತ್ತಮುತ್ತಲೂ ವ್ಯಾಪಿಸಿರುವಂತಹ ಅರಾವಳಿ ಪರ್ವತ ಶ್ರೇಣಿಯ ಸುತ್ತಮುತ್ತಲೂ ಹಸಿರನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದರ ಮೂಲಕ ಮರುಭೂಮಿಯಾಗಿ ಅಂದರೆ ಫಲವತ್ತಾದಂತಹ ಭೂಮಿ ಪೋಷಕಾಂಶಗಳನ್ನು ಕಳೆದುಕೊಂಡು ಲ್ಯಾಂಡ್ ಡಿಗ್ರೇಡೇಷನ್ ಆಗುವುದನ್ನು ಮತ್ತು ಡೆಸರ್ಟಿಫಿಕೇಷನ್ ಆಗುವುದನ್ನು, ಮರುಭೂಮಿಯಾಗಿ ಪರಿವರ್ತನೆ ಆಗುವಂತಹ ಪ್ರಕ್ರಿಯೆಯನ್ನು ತಡೆಯುವಂತಹ ಪ್ರಮುಖ ಮಹಾ ಉದ್ದೇಶವನ್ನು ಈ ಯೋಜನೆ ಒಳಗೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಎನ್ವೈರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ಗೂ ಕೂಡ ಇದರ ಬಗ್ಗೆ ಪ್ರಶ್ನೆಗಳು ಬಂದರೂ ಬರ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆಯ ಬಗ್ಗೆ ಇದ್ದು, ಫೆಬ್ರವರಿ 15, 2024 ಇಸವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳ ಒಂದು ಭಾಷಣದಲ್ಲಿ ಲಾಸ್ಟ್ ಇಯರ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದರ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನು ಪ್ರಧಾನಮಂತ್ರಿಯವರು ಡಿಸ್ಕಸ್ ಮಾಡಿದರು ಆಗಸ್ಟ್ 15 ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಭಾರತದಾದ್ಯಂತ ಜನರ ಮನೆಗಳ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಪ್ರತಿ ಮನೆಯಲ್ಲೂ ಕೂಡ ಉಚಿತ ವಿದ್ಯುತ್ತನ್ನು ಸ್ವಾವಲಂಬಿಯಾಗಿ ಉತ್ಪಾದನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾಡುವಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ. ಮುಫ್ತ್ ಬಿಜ್ಲಿ ಅಂತಂದರೆ ಉಚಿತ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿಕೊಳ್ಳುವಂಥ ಒಂದು ಯೋಜನೆ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ಒಂದು ಯೋಜನೆಯ ಅಡಿಯಲ್ಲಿ ಆಗಲೇ ತಿಳಿಸಿದ ಹಾಗೆ ಭಾರತದಾದ್ಯಂತ ಮನೆಗಳ ಮೇಲೆ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಸೋಲಾರ್ ಪ್ಯಾನೆಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಅದಕ್ಕೆ ತಗಲುವಂತಹ ವೆಚ್ಚದ 40% ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗ್ತಾ ಇದೆ. ಇದರ ಮೂಲಕ ಪ್ರತಿ ತಿಂಗಳು 300 ಯೂನಿಟ್ಗಳಷ್ಟು ಸೌರ ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳುವಂತಹ ಸ್ವಾವಲಂಬಿಯಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ಅನುದಾನವನ್ನು ನೀಡ್ತಾ ಇದೆ ಅಥವಾ ಸಬ್ಸಿಡಿಯನ್ನು ನೀಡ್ತಾ ಇದೆ. 100ಕ್ಕೆ 40 ರೂಪಾಯಿಗಳಷ್ಟು ವೆಚ್ಚವನ್ನು ಸರ್ಕಾರ ಭರಿಸಲಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಮೂಲಕ ಪ್ರತಿ ಮನೆಯಲ್ಲೂ ಕೂಡ ಸುಮಾರು 18,000 ರೂಪಾಯಿಗಳವರೆಗಿನ ಉಳಿತಾಯವಾಗುವಂತಹ ಸಾಧ್ಯತೆ ಇದೆ ಅಂತ ಎಕ್ಸ್ಪೆಕ್ಟೇಷನನ್ನು ಮಾಡಲಾಗ್ತಾ ಇದೆ. ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಇದರಿಂದ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳು ಆಗುವುದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ವಾರ್ಷಿಕವಾಗಿ ಸರ್ಕಾರಕ್ಕೆ ಸುಮಾರು 75,000 ಕೋಟಿ ರೂಪಾಯಿಗಳಷ್ಟು ವಿದ್ಯುತ್ತಿನ ವೆಚ್ಚದಲ್ಲಿ ಕಡಿಮೆ ಮಾಡುವುದನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿಯವರೆಗೂ ಕೂಡ ಅಂದರೆ ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಮಾಡಿದಾಗಿನಿಂದ ಸುಮಾರು 1.45 ಕೋಟಿಯಷ್ಟು 1,45,00,000 ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಲಾಗಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ದೇಶದಾದ್ಯಂತ ಸುಮಾರು 6 ಲಕ್ಷ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ಅಂತ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇದರ ಮೂಲಕ ಕೇವಲ ಜನರಿಗೆ ಉಚಿತವಾದಂತಹ ವಿದ್ಯುತ್ತನ್ನು ಪೂರೈಕೆ ಮಾಡುವುದಷ್ಟೇ ಅಲ್ಲದೆ ನವೀಕರಿಸಬಹುದಾದಂತಹ ಇಂಧನದ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವಂತಹ ಒಂದು ಪ್ರಯತ್ನ ಆಗಿದೆ. ಅದೇ ರೀತಿಯಾಗಿ ಈ ಕಡಿಮೆ ಇಂಗಾಲದ ಹೊರಸೂಸುವಿಕೆಯನ್ನು ಕೂಡ ಅಂದರೆ ಲೋ ಕಾರ್ಬನ್ ಎಮಿಷನನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲೂ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರ ಮೂಲಕ ಈ ಶಾಖ ವಿದ್ಯುತ್ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಿಂದ ಕೋಲನ್ನು ಉಪಯೋಗಿಸಿ ಸಾಕಷ್ಟು ಪೊಲ್ಯೂಷನನ್ನು ಉಂಟು ಮಾಡುವುದನ್ನು ಕಡಿಮೆ ಮಾಡ್ಬೋದು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನಮಗೆಲ್ಲ ಗೊತ್ತು, ಥರ್ಮಲ್ ಪವರ್ ಪ್ಲಾಂಟ್ನಲ್ಲಿ ಕಲ್ಲಿದ್ದಲನ್ನು ಸುಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಆದರೆ ಈ ಸೋಲಾರ್ ಪ್ಯಾನೆಲ್ಸ್ಗಳನ್ನು ಅಳವಡಿಕೆ ಮಾಡುವುದರ ಮೂಲಕ ಪ್ರತಿ ಮನೆಗೂ ಕೂಡ ಸುಮಾರು 300 ಯೂನಿಟ್ಗಳಷ್ಟು
ಉಚಿತ ಸೌರ ವಿದ್ಯುತ್ ಉತ್ಪಾದನೆ ಮಾಡುವುದು ಸಾಧ್ಯವಾಗಲಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇದಕ್ಕೆ 40% ಸಬ್ಸಿಡಿಯನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ. ಇನ್ನು ಇದನ್ನು ಇಂಪ್ಲಿಮೆಂಟೇಷನ್ ಮಾಡುವಂತಹ ಪ್ರಮುಖ ಜವಾಬ್ದಾರಿಯನ್ನು ಆಯಾ ರಾಜ್ಯಗಳ ಡಿಸ್ಕಾಮ್ ಕಂಪನಿಗಳಿಗೆ, ಅಂದರೆ ಈ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವಹಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇದರ ಮೂಲಕ ಸೌರ ಸಾಮರ್ಥ್ಯದ ಗುರಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಇದು ಪ್ರಮುಖವಾದಂತಹ ಒಂದು ಭಾರತ ಸರ್ಕಾರದ ಯೋಜನೆಯಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆ. ಇನ್ನು ಮುಂದಿನ ಆರ್ಟಿಕಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸಾಕಷ್ಟು ಅಪ್ಲಿಕೇಶನ್ಸ್ಗಳನ್ನು ನಾವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಸೊ ಅದೇ ರೀತಿಯಾಗಿ ನಮ್ಮ ಕೇಂದ್ರ ರೈಲ್ವೆ ಸಚಿವರಿಂದ ಕೂಡ ಈ ರೈಲ್ವೆ ಇಲಾಖೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಒಂದು ವಿಶೇಷವಾದಂತಹ ಉಪಯೋಗವನ್ನು ಮಾಡಿಕೊಳ್ಳಲು ಪ್ರಾರಂಭಿಸಲಾಗಿದೆ. ಇದು ಮುಖ್ಯವಾಗಿ ಲೀಸಾ ಅನ್ನುವ ವ್ಯವಸ್ಥೆಯನ್ನು ರೈಲ್ವೆಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಲೀಸಾ ಅಂತಂದರೆ ಲಿನಿನ್ ಇನ್ಸ್ಪೆಕ್ಷನ್ ಆ್ಯಂಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಲಿನಿನ್ ಇನ್ಸ್ಪೆಕ್ಷನ್ ಆ್ಯಂಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಅನ್ನುವ ಈ ಲೀಸಾ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ನಮ್ಮ ರೈಲ್ವೆ ಇಲಾಖೆಯಲ್ಲಿ. ಸೊ ಮುಖ್ಯವಾಗಿ ಈ AC ಅಂದರೆ ಹವಾನಿಯಂತ್ರಿತ ರೈಲ್ವೆ ಕೋಚಸ್ಗಳಲ್ಲಿ ಬೆಡ್ಶೀಟ್ಗಳಾಗಿರ್ಬೋದು ಅಥವಾ ಟವೆಲ್ಗಳಾಗಿರ್ಬೋದು, ಈ ರೀತಿಯಾದಂತಹ ಲಿನಿನ್ಗಳನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಅವುಗಳನ್ನು ವಿಂಗಡಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತು, AC ನೀವೆಲ್ಲ ಯಾರಾದರೂ ಟ್ರಾವೆಲ್ ಮಾಡಿದರೆ ಅದರಲ್ಲಿ ಈ ಬೆಡ್ಶೀಟ್ಸ್ಗಳನ್ನು, ಟಾವೆಲ್ಸ್ಗಳನ್ನು ನೀಡಲಾಗುತ್ತೆ. ಸೊ ಈ ಟಾವೆಲ್ಸ್ಗಳ ಒಂದು ಸಮರ್ಪಕವಾದಂತಹ ಪೂರೈಕೆಯಾಗುವುದನ್ನು ನೋಡಿಕೊಳ್ಳುವುದು ಮತ್ತು ಅದರ ಒಂದು ಸರಿಯಾದಂತಹ ಪರೀಕ್ಷೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ, ಇನ್ಸ್ಪೆಕ್ಷನ್ ನಡೆಸುವಂತಹ ನಿಟ್ಟಿನಲ್ಲಿ ಈ ಕೃತಕ ಬುದ್ಧಿಮತ್ತೆಯ ಆಧಾರವಾದಂತಹ ಒಂದು ಅಪ್ಲಿಕೇಶನ್ ಲಿನಿನ್ ಇನ್ಸ್ಪೆಕ್ಷನ್ ಸಾರ್ಟಿಂಗ್ ಅಸಿಸ್ಟೆಂಟ್ ಅನ್ನುವ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ಈ ಭಾರತೀಯ ರೈಲ್ವೆಯ ಪುಣೆ ವಿಭಾಗದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಈ ಪುಣೆಯಲ್ಲಿರುವಂತಹ ಗೋರ್ಪಾಡೆ ಇಂಟಿಗ್ರೇಟೆಡ್ ಕೋಚಿಂಗ್ ಕಾಂಪ್ಲೆಕ್ಸ್ನಲ್ಲಿ ಮೊದಲ ಬಾರಿಗೆ ಈ ಲೀಸಾ ಅನ್ನುವ ಇನಿಷಿಯೇಟಿವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರ ಮುಖ್ಯ ಉದ್ದೇಶ ಈ ರೈಲ್ವೆ AC ಕೋಚಸ್ಗಳಲ್ಲಿ ಬೆಡ್ಶೀಟ್ಗಳು ಮತ್ತು ಟಾವೆಲ್ಸ್ಗಳನ್ನು ಪರೀಕ್ಷೆ ಮಾಡಿ ಅವುಗಳನ್ನು ಸಾರ್ಟಿಂಗ್ ಮಾಡುವಂತಹ, ಇನ್ಸ್ಪೆಕ್ಷನ್ ಮಾಡಿ ಸಾರ್ಟಿಂಗ್ ಮಾಡುವಂತಹ ಒಂದು ಅಸಿಸ್ಟೆಂಟ್ ಆಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ಲೀಸಾ. ಜಗತ್ತಿನಾದ್ಯಂತ ಇದೇ ಮೊದಲ ಬಾರಿಗೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುವುದನ್ನು ನಿಷೇಧ ಮಾಡುವಂತಹ ಕಾನೂನನ್ನು ಆಸ್ಟ್ರೇಲಿಯಾದಿಂದ ಜಾರಿಗೊಳಿಸಲಾಗಿದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿರುವಂತಹ ಚಿಕ್ಕ ಮಕ್ಕಳ ಬೌದ್ಧಿಕ, ಮಾನಸಿಕ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಈ ರೀತಿಯಾಗಿ ಕಾನೂನನ್ನು, ಒಂದು ಅಧಿಕೃತವಾದಂತಹ ಕಾನೂನನ್ನು ರೂಪಿಸಿರುವಂತಹ ಮೊದಲ ರಾಷ್ಟ್ರವಾಗಿ ಆಸ್ಟ್ರೇಲಿಯಾ ಗುರುತಿಸಿಕೊಳ್ಳಲಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅಂದರೆ ಆಸ್ಟ್ರೇಲಿಯಾ ದೇಶದಲ್ಲಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸುವುದನ್ನು ನಿಷೇಧ ಮಾಡಲಾಗಿದೆ ಅಂತ, ಬ್ಯಾನ್ ಮಾಡಲಾಗಿದೆ ಅಂತ ಈ ಒಂದು ಕಾನೂನಿನ ಬಗ್ಗೆ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಈ ಆಸ್ಟ್ರೇಲಿಯಾದಲ್ಲಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಸ್ನ್ಯಾಪ್ಚಾಟ್ ಈ ರೀತಿಯಾದಂತಹ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಬಳಕೆ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗ್ತಾ ಇದೆ. ಆದರೆ ಶೈಕ್ಷಣಿಕ ಮಾಹಿತಿಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಅನುಕೂಲ ಆಗುವಂತಹ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಅಲಾವ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಆಸ್ಟ್ರೇಲಿಯಾ ದೇಶದ ಕ್ರಮವನ್ನು ವಿಶ್ವದಾದ್ಯಂತ ಸಾಕಷ್ಟು ವಿರೋಧಗಳು ಅಥವಾ ಅದಕ್ಕೆ ಪರವಾದಂತಹ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇವೆ ಅಂತ ಈ ರೀಸೆಂಟ್ ಆದಂತಹ ಟ್ರೆಂಡಿಂಗ್ ನ್ಯೂಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮ್ಗಳಲ್ಲಿ ಕ್ವಶನ್ ಬಂದರೂ ಬರ್ಬೋದು. ಇತ್ತೀಚೆಗೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ನಿಷೇಧ ಮಾಡಿದಂತಹ ದೇಶ ಯಾವುದು ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಗಿರುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ರೆಲೆವೆಂಟ್ ಆಗುವಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುವಂಥ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶವು ಅರಾವಳಿ ಹಸಿರುಗೋಡೆ ಯೋಜನೆಯ ಭಾಗವಾಗಿದೆ ಅಂತ
ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ಒಂದು ಮೌಂಟನ್ ರೇಂಜ್ ಅಂತ ನಮಗೆಲ್ಲ ಗೊತ್ತು. ಇದು ಪ್ರಮುಖವಾಗಿ 4 ರಾಜ್ಯಗಳಲ್ಲಿ ವ್ಯಾಪಿಸಿರುವಂತಹ ಮೌಂಟನ್ ರೇಂಜ್. ಅದು ಯಾವುದು ಅಂತಂದರೆ ದೆಹಲಿ, ಹರಿಯಾಣ, ರಾಜಸ್ಥಾನ್ ಮತ್ತು ಗುಜರಾತ್. ಸೊ ಈ 4 ರಾಜ್ಯಗಳಲ್ಲಿ ಅರಾವಳಿ ಹಸಿರುಗೋಡೆ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಅರಾವಳಿ ಹಸಿರುಗೋಡೆ ಯೋಜನೆ, ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್, ಇದರ ಮುಖ್ಯ ಗುರಿ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಲ್ಯಾಂಡ್ ಡಿಗ್ರೇಡೇಷನ್ ಮತ್ತು ಡೆಸರ್ಟಿಫಿಕೇಷನ್ಗಳ ವಿರುದ್ಧ ಹೋರಾಡುವಂತಹ ಉದ್ದೇಶದಿಂದ ಈ ಅರಾವಳಿ ಪರ್ವತ ಶ್ರೇಣಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಸಿರನ್ನು ಬೆಳೆಸುವುದು, ಹಸಿರು ಮರಗಿಡಗಳನ್ನು ಬೆಳೆಸುವುದು ಅರಾವಳಿ ಮೌಂಟನ್ ರೇಂಜ್ ಮರಗಳನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಆಗಲೇ ಡಿಸ್ಕಸ್ ಮಾಡಿದ್ವಿ, ದೆಹಲಿ, ಹರಿಯಾಣ, ರಾಜಸ್ಥಾನ್, ಗುಜರಾತ್ಗಳಲ್ಲಿ ವ್ಯಾಪಿಸಿರುವಂಥ ಅರಾವಳಿಯ ಸುತ್ತಮುತ್ತಲೂ ಸುಮಾರು 6 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಹಸಿರನ್ನು, ಗಿಡ ಮರಗಳನ್ನು ಬೆಳೆಸುವುದರ ಮೂಲಕ ಈ ಡೆಸರ್ಟಿಫಿಕೇಷನ್ ಆಗುವುದನ್ನು ತಪ್ಪಿಸುವಂತಹ ಮುಖ್ಯ ಉದ್ದೇಶ ಈ ಅರಾವಳಿ ಹಸಿರುಗೋಡೆ ಯೋಜನೆ ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇತ್ತೀಚೆಗೆ ಈ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ನ 16ನೇ ಕಾನ್ಫರೆನ್ಸ್ ಆಫ್ ಪಾರ್ಟಿಯಲ್ಲಿ ರಿಯಾದ್ನಲ್ಲಿ ನಡೆದಿರುವಂತಹ ಒಂದು ಫಂಕ್ಷನ್ನಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಪರಿಸರ ಸಚಿವರಿಂದ ಈ ಅರಾವಳಿ ಹಸಿರುಗೋಡೆ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಅಥವಾ ಒಂದು ಡಿಸ್ಪ್ಲೇ ಮಾಡಲಾಗಿದೆ ಅಂತ ನ್ಯೂಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಸೌರ ಫಲಕಗಳ ಅಳವಡಿಕೆಗೆ ತಗಲುವಂತಹ ವೆಚ್ಚದಲ್ಲಿ ಎಷ್ಟು % ಸರ್ಕಾರದಿಂದ ಸಬ್ಸಿಡಿಯಾಗಿ ನೀಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. 100ಕ್ಕೆ 40% ಸಬ್ಸಿಡಿಯನ್ನು ಸರ್ಕಾರದಿಂದ ಈ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಅಡಿಯಲ್ಲಿ ಸೌರ ಫಲಕಗಳನ್ನು ಮನೆಯ ಮೇಲ್ಛಾವಣಿಗಳ ಮೇಲೆ ಅಳವಡಿಸುವಂತಹ ವೆಚ್ಚದಲ್ಲಿ ಸರ್ಕಾರದಿಂದ ವಿತರಿಸಲಾಗ್ತಾ ಇದೆ ಅಥವಾ ಸಬ್ಸಿಡಿ ಒದಗಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೋಲಾರ್ ಪ್ಯಾನಲ್ ಇದು. ಸೊ ಇದರ ಮೂಲಕ ಈ ಮನೆಗಳಲ್ಲಿ, ಅದನ್ನ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡೋಣ. ಈ ಯೋಜನೆಯ ಅಡಿಯಲ್ಲಿ ಅರ್ಹ ಕುಟುಂಬಗಳಿಗೆ ತಿಂಗಳಿಗೆ ಎಷ್ಟು ಉಚಿತ ವಿದ್ಯುತ್ತನ್ನು, ಎಷ್ಟು ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತೆ ಅಥವಾ ಪಡೆಯಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಮಾಸಿಕವಾಗಿ ಸುಮಾರು 300 ಯೂನಿಟ್ಗಳಷ್ಟು ಉಚಿತವಾದಂತಹ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಭಾರತದ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅನುಷ್ಠಾನಗೊಳಿಸುವಂತಹ, ಸ್ಥಾಪನೆ ಮಾಡುವಂತಹ ಒಂದು ಯೋಜನೆ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ, ಉಚಿತ ವಿದ್ಯುತ್ ಸರಬರಾಜು ಯೋಜನೆ ಅಥವಾ ಉಚಿತ ವಿದ್ಯುತ್ ಉತ್ಪಾದನಾ ಯೋಜನೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಸೋಲಾರ್ ಪ್ಯಾನೆಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಇದರಿಂದ ಮಾಸಿಕವಾಗಿ 300 ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ತನ್ನು ಪ್ರತಿ ಕುಟುಂಬದವರು ಉತ್ಪಾದನೆ ಮಾಡ್ಕೋಬಹುದು. ಅದೇ ರೀತಿಯಾಗಿ ವಾರ್ಷಿಕವಾಗಿ 18,000 ರೂಪಾಯಿಗಳಷ್ಟು ಉಳಿತಾಯವನ್ನು ಮಾಡ್ಕೋಬಹುದು. ಮತ್ತು ಈ ಒಂದು ಸೋಲಾರ್ ಪ್ಯಾನೆಲ್ಸ್ಗಳನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ತಗಲುವಂತಹ ವೆಚ್ಚದ 40% ಸಬ್ಸಿಡಿಯನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ. ಫೆಬ್ರವರಿ 15, 2024ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಅನುಷ್ಠಾನ ಅಥವಾ ಲಾಂಚಿಂಗ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಹವಾನಿಯಂತ್ರಿತ ಕೋಚ್ಗಳಲ್ಲಿ ಅಥವಾ ರೈಲ್ವೆ ಕೋಚ್ಗಳಲ್ಲಿ ಲೀಸಾ ವ್ಯವಸ್ಥೆಯನ್ನು ಸ್ಥಾಪಿಸುವುದರ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಂಬರ್ ಬಿ. ಈ AC ರೈಲ್ವೆ ಕೋಚಸ್ಗಳಲ್ಲಿ ಬೆಡ್ಶೀಟ್ಗಳು ಮತ್ತು ಟವಲ್ಗಳಂತಹ ಲಿನಿನ್ಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅವುಗಳನ್ನು ವಿಂಗಡಣೆ ಮಾಡುವಂತಹ ಒಂದು ಕಾರ್ಯವನ್ನು ಈ ಲೀಸಾ ವ್ಯವಸ್ಥೆ ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯದಿಂದ ಈ ಲೀಸಾ ವ್ಯವಸ್ಥೆಯನ್ನು ಮೊದಲ ಬಾರಿಗೆ
ನಮ್ಮ ರೈಲ್ವೆ ಇಲಾಖೆಯಲ್ಲಿ ಅಥವಾ ರೈಲ್ವೆ ಕೋಚಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮೊದಲ ಬಾರಿಗೆ ಈ ಭಾರತೀಯ ರೈಲ್ವೆಯ ಪುಣೆ ವಿಭಾಗದಲ್ಲಿ ಗೋರ್ಪಾಡಿ ಇಂಟಿಗ್ರೇಟೆಡ್ ಕೋಚಿಂಗ್ ಕಾಂಪ್ಲೆಕ್ಸ್ನಲ್ಲಿ ಈ ಲೀಸಾ ಅನ್ನುವ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಲಿನಿನ್ ಇನ್ಸ್ಪೆಕ್ಷನ್ ಆ್ಯಂಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಬೆಡ್ಶೀಟ್ ಮತ್ತು ಟಾವೆಲ್ಸ್ಗಳನ್ನು ಪರೀಕ್ಷೆ ಮಾಡಿ ಅವುಗಳನ್ನು ಸಾರ್ಟ್ ಔಟ್ ಮಾಡುವಂತಹ ನಿಟ್ಟಿನಲ್ಲಿ ಕೃತಕ ಬುದ್ಧಿಮತ್ತೆಯ ಆಧಾರದ ಮೂಲಕ ಈ ಲೀಸಾ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ನಲ್ಲಿ ಭಾಗಿಯಾದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ವೆಲ್ ಡನ್. ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕೇಳಿದಂತಹ ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿ, ಆನ್ಸರ್ ಮಾಡಿ, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.